ಅಂಜಲಿ ಹತ್ರ ದುಡ್ಡಿಸ್ಕೊಂಡು ಅಂಕಿತ್ ಆರಾಮಾಗಿ ತನ್ನ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಪಾರ್ಟಿ ಮಾಡ್ತಾ ಇರ್ತಾನೆ. ಮಗ, ಈಗೇನೋ ಸುಳ್ಳು ಹೇಳಿ 8,000 ಇಸ್ಕೊಂಡಿದ್ಯಾ? ಮತ್ತೆ ಪಾರ್ಟಿಗೆ ಏನು ಮಾಡೋದು? ಅಂಜಲಿ ನನ್ನ ಸಂಪೂರ್ಣವಾಗಿ ನಂಬಿದಾಳೆ ಕಣೋ. ನಾನು ಅವಳನ್ನು ಲವ್ ಮಾಡ್ತಿರೋದಂತೂ ನಿಜ, ಆದರೆ ಬಿಟ್ಟು ಲವ್ ಮಾಡೋಕ್ಕಾಗುತ್ತಾ? ಈ ಥರ ಏನಾದರೂ ಅವಾಗವಾಗ ಕಿತ್ಕೋಬೇಕು. ಈಗಂತೂ ಅವಳು ನನ್ನ ಜೊತೆ ಮಾತಾಡದೆ ಇರೋಕ್ಕೆ ಆಗಲ್ಲ ಅನ್ನೋ ಸ್ಥಿತಿಲಿದ್ದಾಳೆ. ಇನ್ನೂ ನನ್ನನ್ನು ಬಿಟ್ಟಿರೋಕ್ಕಾಗಬಾರ್ದು ಅವಳಿಗೆ. ಆ ಥರ ಸ್ಥಿತಿ ತಂದೆ ತರ್ತೀನಿ, ನೋಡ್ತಾ ಇರು. ಆಗ ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ಮಾಡ್ತಾ ಹೋಗ್ತಾಳೆ ಅವಳು. ಹಲೋ. ಹಲೋ ಅಂಕಿತ್, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಾ? ಹಾಂ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಯಿತು. ಈಗ ಆರಾಮಾಗಿ ಸಂತೋಷವಾಗಿದ್ದೀನಿ. ನೀನು ಯಾವಾಗಲೂ ಹಾಗೆ ಇರಬೇಕು ಅಂಕಿತ್, ನನಗದೇ ಇಷ್ಟ. ನಾನು ಯಾವಾಗಲೂ ಸಂತೋಷವಾಗಿರಬೇಕು ಅಂದರೆ ನೀನು ನನ್ನ ಜೊತೆ ಯಾವಾಗಲೂ ಇರಬೇಕು. ಖಂಡಿತ ಇರ್ತೀನಿ. ಸರಿ ಅಂಜಲಿ, ನನಗಂತೂ ಇವತ್ತು ತುಂಬ ಟಯರ್ಡ್ ಆಗಿದೆ. ನಾನು ಹಿಂಗೆ ನಾಳೆ ಫೋನ್ ಮಾಡಲಾ? ಓಕೆ ಅಂಕಿತ್, ಟೇಕ್ ಕೇರ್, ಬಾಯ್, ಲವ್ ಯು. ಬಾಯ್, ಲವ್ ಯು ಟು. ನೋಡಿದ್ಯಾ ಮಗ, ಅಂಜಲಿ ಹೇಗೆ ನನ್ನ ಬಲೆಗೆ ಬಿದ್ದಿದ್ದಾಳೆ ಅಂತ? ಹೇಗೋ ಅಂಕಿತ್ ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಅಂಜಲಿ, ಏನಣ್ಣ? ಏನು ಅದಕ್ಕೆ ಹತ್ರ ತುಂಬಾನೇ ಮಾತಾಡ್ತಿದ್ದೆ. ಅವತ್ತು ಅವ್ರ ಮನೆಗೆ ಹೋದಾಗ ಅವರು ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ, ಹಾಗಾಗಿ ಫೋನಲ್ಲಿ ಮಾತಾಡ್ತಿದ್ರು. ಅದು ಬಿಡು ಅಂಜಲಿ, ಲಾಸ್ಟ್ ಇಯರ್ ಬರ್ಡೇಗೆ ನಾನು ನಿನಗೊಂದು ಉಂಗುರ ಕೊಡಿಸಿದ್ನಲ್ಲ, ಆ ಉಂಗುರ ಸ್ವಲ್ಪ ಕೊಡ್ತೀಯಾ? ಆ ಉಂಗ್ರನ ಯಾಕಣ್ಣ? ಯಾಕೆ ಅಂದರೆ ಅಪೂರ್ವ ಅವ್ರಿಗೆ ಎಂಗೇಜ್ಮೆಂಟ್ ರಿಂಗ್ ಹಾಕಬೇಕಲ್ವಾ, ಆ ಡಿಸೈನ್ ನನಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಅದೇ ಥರ ಡಿಸೈನ್ ಮಾಡಿಸೋಣ ಅಂತ. ಅಯ್ಯೋ ದೇವ್ರೆ, ಈಗ ಅರ್ಧ ಗಂಟೆ ಮುಂಚೆವರೆಗೂ ಆ ಉಂಗ್ರ ನನ್ನ ಹತ್ರನೇ ಇತ್ತು. ಇವನ್ ಅವಾಗ್ಲಾದ್ರೂ ಕೇಳ್ಬಾರ್ದ? ಈಗ ನಾನು ಆ ಉಂಗ್ರನ ಅಂಕಿತ ಕೊಟ್ಟು ಬಂದಾಯ್ತು, ಇವಾಗ ಕೇಳ್ತಾ ಇದ್ದಾನಲ್ಲ. ಅಣ್ಣ, ಮೋಸ್ಟ್ಲಿ ಆ ಉಂಗ್ರ ಅಮ್ಮನ ಹತ್ರ ಇದೆ ಅನ್ಸುತ್ತೆ, ನನ್ನ ಹತ್ರ ಇಲ್ಲ. ಹೌದಾ? ಮತ್ತೆ ಅಮ್ಮ ಅಂಜಲಿ ಹತ್ರ ಉಂಗುರ ಇದೆ ಕೇಳು ಅಂತ ಹೇಳಿದ್ರಲ್ಲ? ಇಲ್ಲ ಅಣ್ಣ, ಆ ಉಂಗ್ರ ನನ್ನ ಹತ್ರ ಇಲ್ಲ. ಹೌದಾ? ಸರಿ, ನಾನು ಅಮ್ಮನ್ನೇ ಕೇಳ್ತೀನಿ. ಅಯ್ಯೋ, ಅಣ್ಣಂಗೇನೋ ಸುಳ್ಳು ಹೇಳ್ಬಿಟ್ಟೆ. ಆದ್ರೆ ಅಮ್ಮಂಗೆ ಚೆನ್ನಾಗಿ ಗೊತ್ತು ಆ ಉಂಗ್ರ ನನ್ನ ಹತ್ರನೇ ಇದ್ದಿದ್ದು ಅಂತ. ಏನಪ್ಪ ಮಾಡೋದೀಗ? ಅಂಜಲಿ, ನಿನ್ನುಂಗ್ರ ನನ್ನ ಹತ್ರ ಇದೆ ಅಂತ ಹೇಳಿದ್ಯಂತೆ. ನನ್ನ ಹತ್ರ ಎಲ್ಲ ಇದೆ. ಅವತ್ತು ಕಾಲೇಜ್ ಡೇ ಫಂಕ್ಷನ್ ಅಂತ ನೀನೇ ಹಾಕೊಂಡು ಹೋಗಿದ್ಯಲ್ಲ. ಹೌದಮ್ಮ, ಆದ್ರೆ ನನ್ನ ಹತ್ರ ಉಂಗ್ರ ಇಲ್ಲ ಇವಾಗ. ನಾನು ನಿನ್ನ ಹತ್ರ ಇದೆ ಅಂತ ತಿಳ್ಕೊಂಡಿದ್ದೆ. ಏನೇ, ನಿನ್ನ ನೀನು ಏನು ಅನ್ಕೊಂಡಿದ್ಯಾ? ಇನ್ನು ಚಿಕ್ಕ ಹುಡುಗಿನ ನೀನು? ನನ್ನ ಹತ್ರ ಇದೆ ಅಂತ ಅನ್ಕೊಂಡಿದ್ಲಂತೆ. ನಾನು ಅವತ್ತೇ ನಿನ್ನ ಹತ್ರ ಕೊಟ್ಬಿಟ್ಟು ಹೇಳಿದ್ದೀನಿ, ಜೋಪಾನವಾಗಿ ಇಟ್ಕೋ, ಇದು ಆರ್ಟಿಫಿಷಿಯಲ್ ಅಲ್ಲ, ಗೋಲ್ಡ್ ಅಂತ. ಅಮ್ಮ, ಇವಾಗ ಉಂಗ್ರ ನನ್ನ ಹತ್ರ ಇಲ್ಲ, ನಾನು ಹುಡುಕ್ದೆ. ಸ್ವಲ್ಪನಾದ್ರೂ ದುಡ್ಡಿನ ಬೆಲೆ ಗೊತ್ತಿದ್ಯಾ ನಿನಗೆ? ಕೇಳ್ದಂಗೆಲ್ಲ ನಿಮ್ಮ ಅಣ್ಣಂದ್ರು ನಿಮ್ಮಪ್ಪ ನಿನಗೆ ಮಾಡ್ತಾರೆ ನೋಡು, ಅದಕ್ಕೆ ಈ ರೀತಿ ಆಡ್ತಿದ್ಯಾ ನೀನು? ಅಮ್ಮ, ಅರುಣ್, ಇವಳು ಕಾಲೇಜ್ ಡೇ ಫಂಕ್ಷನ್ ಇದೆ ಅಂತ ಆ ಉಂಗ್ರನ ಹಾಕೊಂಡು ಹೋದ್ಲು. ಅವತ್ತೇ ಹೇಳಿದ್ದೆ ನಾನು, ಜೋಪಾನವಾಗಿ ಇಟ್ಕೋ ಅಂತ. ಇವಾಗ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ಇವಳಿಗೆ? ಏನು, ಉಂಗುರ ಕಾಣಿಸ್ತಿಲ್ವಾ? ಇಲ್ಲ ಅಮ್ಮ, ನಿನ್ನ ಹತ್ರ ಇರ್ಬೋದು ಅಂತ ಅನ್ಕೊಂಡಿದ್ದೆ ಅಂತಾಳೆ. ಅದೇನ್ ಚಾಕ್ಲೇಟಾ ಅಥವಾ ಬಟ್ಟೆನಾ? ಅಂಜಲಿ, ಸರಿಯಾಗಿ ನೋಡಿದ್ಯೇನೆ? ನೋಡ್ದೆ ಅಣ್ಣ, ನನ್ನ ಹತ್ರ ಉಂಗ್ರ ಇಲ್ಲ. ಅಮ್ಮ, ಹೋಗ್ಲಿ ಬಿಡಮ್ಮ. ಏನು ಹೋಗ್ಲಿ ಬಿಡು, ಇವಳನ್ ಚಿಕ್ಕ ಹುಡುಗಿನ. ಇವಳನ್ನ ಹೀಗೆ ಬಿಟ್ರೆ ನಮ್ ಕೈ ಮೀರಿ ಹೋಗ್ತಾಳಷ್ಟೇ. ಅಂಜಲಿ, ಹೋಗ್ಲಿ ಬಿಡು, ಅಳ್ಬೇಡ. ನಾನೇ ಅಳ್ತಿದ್ದೀನಿ, ಅಳೋ ಹಂಗೆ ನಾಟಕ ಮಾಡ್ದೆ. ಇನ್ನು ಆ ಉಂಗ್ರದ ವಿಷಯ ನನ್ನ ಹತ್ರ ಕೇಳಲ್ಲ ಇವ್ರು ಯಾರು. ಯಹೂ! ಒಂದ್ ಸ್ವಲ್ಪನೂ ಭಯ ಇಲ್ಲ, ಭೀತಿ ಇಲ್ಲ. ಇನ್ನೇನ್ ಮಾಡ್ತಾಳೆ? ಎಲ್ಲರೂ
ಚಿಕ್ಕವಳು ಚಿಕ್ಕವಳು ಅಂತ ಮುದ್ದು ಮಾಡಿ ಕೂರಿಸಿದ್ದೆ ತಪ್ಪಾಯ್ತು. ಏನೇ ಅದು ಗೊಣಕೊಂಡು ಬರ್ತಿದ್ಯಾ? ಹೌದ್ರಿ, ಹೌದು. ನಾನು ಏನೇ ಮಾತಾಡಿದ್ರು ನಿಮಗೆ ನಾನು ಗೊಣಕೊಂಡು ಬರ್ತಿದ್ದೀನಿ ಅಂತಾನೆ ಅನ್ಸುತ್ತೆ. ನಿಮ್ಮ ಮುದ್ದಿನ ಮಗಳು ಇದ್ದಾಳಲ್ಲ ಅಂಜಲಿ, ಅವಳು ಬರ್ತಡೆಗೆ ಅರುಣ್ ಒಂದು ಉಂಗುರ ಮಾಡಿಸ್ಕೊಟ್ಟಿದ್ದ ನೋಡಿ, ಆ ಉಂಗುರನ ಕಳ್ಕೊಂಡಿದ್ದಾಳೆ. ಆ ಉಂಗುರನೇ ಇಲ್ಲ ಅವಳ ಹತ್ರ. ಕೇಳಿದ್ರೆ ನನಗೇನಮ್ಮ ಗೊತ್ತು, ನಿನ್ನ ಹತ್ರ ಇರ್ಬೋದು ಅನ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾಳೆ. ಹೋಗ್ಲಿ ಬಿಡೆ ಪಾಪ, ಅದಕ್ಕೆ ಯಾಕೆ ಅವಳು ನಂತ್ಯ? ಎಲ್ಲೋ ಇಟ್ಟು ಮರ್ತಿರ್ತಾಳೆ. ಯಾವತ್ತಾದರೂ ಏನೋ ಹುಡ್ಕಕ್ಕೆ ಹೋದಾಗ ಅದು ಸಿಗುತ್ತೆ ಬಿಡು. ಈ ಮಾತ್ಗೇನು ಕಮ್ಮಿ ಇಲ್ಲ. ಅಮ್ಮ, ನಾನಿವತ್ತು ಆಫೀಸಿಂದ ಬರಬೇಕಿದ್ರೆ ಪಕ್ಕದ ಮನೆಯವ್ರು ಕೇಳ್ತಾ ಇದ್ರು, ದಿನಾ ಬೆಳಗ್ಗೆ ಆ ಹಾಲ್ನವನು ಅಷ್ಟೊಂದು ಕೂಗೋತಿರ್ತಾನೆ, ನಿಮ್ಮ ಮನೇಲಿ ಯಾರು ಹೊರಗಡೆ ಬರೋದೇ ಇಲ್ವಲ್ಲ, ಎಲ್ಲರೂ ಏನು ಮಾಡ್ತಿರ್ತೀರಾ ಅಂತ. ನಿದ್ದೆ ಮಾಡ್ತಿರ್ತೀವಿ ಅಂತ ಹೇಳಬೇಕಾಗಿತ್ತು ನೀನು. ನಾನು ಹಾಲ್ನವನಿಗೆ 1000 ಸರಿ ಹೇಳಿದ್ದೀನಿ, ಆ ಗೇಟ್ ಹತ್ರ ನಿಂತ್ಕೊಂಡು ಕೂಕೋಬೇಡಪ್ಪ, ನಮ್ಗೆ ಯಾರಿಗೂ ಕೇಳಿಸಲ್ಲ, ಈ ಮನೆ ಬಾಗ್ಲ ಹತ್ರ ಬಾ ಅಂತ. ಅವ್ನು ನನ್ನ ಮಾತೇ ಕೇಳಲ್ಲ. ಅಯ್ಯೋ, ನಿಮ್ಮನೆ ಗೇಟಿಂದ ನಿಮ್ಮನೆ ಬಾಗ್ಲವರೆಗೂ ಬರೋ ಅಷ್ಟೊತ್ತಿಗೆ ನಾನು 10 ಮನೆಗೆ ಹಾಲು ಹಾಕ್ಬೋದು ಅಮ್ಮನವ್ರೆ ಅಂತಾನೆ. ಏನು ಮಾಡ್ತೀಯಾ? ಅಮ್ಮ, ಇನ್ಮೇಲೆ ನಾನು ಡೈರಿ ಹಾಲು ತರ್ತೀನಿ, ಅವನ ಹತ್ರ ಬೇಡ. ಯಾಕಪ್ಪ? ಮತ್ತೆ ನೀನೇನೋ ಕೆಲಸ ಮಾಡ್ತಾ ಇರ್ತೀಯ, ಎಲ್ಲ ಬಿಟ್ಟು ಅಲ್ಲಿವರೆಗೂ ಹೋಗಬೇಕು. ಅದು ಅಲ್ಲದೆ ಇಲ್ಲಿಂದ ಅಲ್ಲಿವರೆಗೂ ಓಡಾಡಿ ಓಡಾಡಿ ನಿನಗೆ ಕೊಂಡಿ ನೋವು ಜಾಸ್ತಿ ಆಗುತ್ತಲ್ವಮ್ಮ. ಹೇಗೂ ಅಪ್ಪ ಇಲ್ಲ ನಾನು ಇಲ್ಲ ವರುಣ್ ಯಾರಾದರೂ ಏನಕ್ಕಾದರೂ ಆಚೆ ಹೋಗ್ತಾನೆ ಇರ್ತೀವಿ. ಹೋದಾಗ 1 ಲೀಟ್ರ್ ಹಾಲು ಹಿಡ್ಕೊಂಡು ಬರ್ತೀವಿ ಬಿಡೋ. ಹೌದು ಕಣೆ, ಅರುಣ್ ಹೇಳ್ತಿರೋದು ಸರಿ. ಸರಿ, ಹಾಗಿದ್ರೆ ನಾಳೆಯಿಂದ ನೀನು ಹಾಲು ತರಬೇಡ ಅಂತ ಅವನಿಗೆ ಹೇಳ್ಬಿಡ್ತೀನಿ. ಅಷ್ಟು ಮಾಡು. ಅಂಜಲಿ, ಕಾಲೇಜಿಗೆ ಹೋಗ್ಲಿಲ್ವಾ? ಇಲ್ಲ ಅಂಕಿತ್, ನನಗೆ ಕಾಲೇಜು ಬೇಡ, ಮನೇನೂ ಬೇಡ, ಏನೂ ಬೇಡ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು, ನನಗಷ್ಟೇ ಸಾಕು. ಅಂಜಲಿ ಇತ್ತೀಚೆಗೆ ಅಂಕಿತ್ನ ಬಿಟ್ಟಿರ್ತಾನೆ ಇರಲ್ಲ. ಅವಳು ಕಾಲೇಜ್ಗೂ ಹೋಗ್ತಿರಲ್ಲ, ಮನೇಲಿ ಕಾಲೇಜ್ಗೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಯಾವಾಗಲೂ ಅಂಕಿತ್ ಜೊತೆ ಪಾರ್ಕು, ಸಿನಿಮಾ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮನೆಗೆ ಹೋಗ್ತಿರ್ತಾಳೆ. ಇದೇ ಥರ ಸ್ವಲ್ಪ ದಿನಗಳು ಕಳೆಯುತ್ತೆ. ಅರುಣ್ ಅಪೂರ್ವ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ಅಮ್ಮ, ಅಪ್ಪ ಅಪ್ಪ, ಒಂದು ಸಂತೋಷದ ವಿಷಯ, ನನಗೆ ಕೆಲಸ ಸಿಕ್ತು. ಹೌದೇನೋ, ತುಂಬ ಸಂತೋಷ ಕಣಪ್ಪ. ಅರು ಬೇಗ ಬಾರೆ ಇಲ್ಲಿ. ಏನ್ರಿ ಅದು? ನಾನು ಏನೋ ಕೆಲಸ ಮಾಡ್ತಿರ್ತೀನಿ, ಬೇಗ ಬಾ ಬೇಗ ಬಾ ಅಂದ್ರೆ? ಅಯ್ಯೋ, ನಿನ್ನ ಕೆಲಸ ಯಾವಾಗಲೂ ಇದ್ದಿದ್ದೆ. ಒಂದು ಸಂತೋಷದ ವಿಷಯ ಕಣೆ, ನಮ್ಮ ವರುಣ್ಗೆ ಕೆಲಸ ಸಿಕ್ತಂತೆ. ಹೌದೇನೋ ವರುಣ್? ಹೌದಮ್ಮ. ತುಂಬ ಸಂತೋಷ ಕಣಪ್ಪ. ಯಾವಾಗಲೂ ಇದೇ ಥರ ಖುಷಿಯಾಗಿರು. ನೋಡಿದ್ಯಾ, ನಮ್ಮ ಅಪೂರ್ವ ನಮ್ಮನೆ ಹುಡುಗಿ ಅಂತ ನಾವು ತೀರ್ಮಾನ ಮಾಡಿದ್ದೇ ತಡ, ಒಂದು ಒಳ್ಳೆ ಸುದ್ದಿ ಬಂತು. ಹೇಗೋ ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದು, ನೀನು ಹೇಳೋದು ಒಂಥರ ಸರಿನೇ. ನಿಶ್ಚಿತಾರ್ಥ ಆದ ತಕ್ಷಣ ನಮ್ಮ ವರುಣ್ಗೆ ಕೆಲಸ ಸಿಕ್ತು. ಅಪೂರ್ವನ ಕಾಲ್ಗುಣ ತುಂಬ ಒಳ್ಳೇದು. ಅರಿ, ಮತ್ತಿನ್ಯಾಕೆ ತಡ? ಮುಂದಿನ ತಿಂಗಳೇ ಮದುವೆ ಇಟ್ಕೊಂಡ್ಬಿಡೋಣ. ಮಾಡ್ಬೋದು, ಆದರೂ ಹೆಣ್ಣಿನ ಕಡೆಯವ್ರನ್ನೂ ಮುಂದಿನ ತಿಂಗಳಾಗುತ್ತಾ ಏನು ಅಂತ ಕೇಳಬೇಕು. ಪಾಪ ಅವ್ರಿಗೆ ಎಷ್ಟು ಕಷ್ಟಗಳಿರುತ್ತೋ ಯಾರಿಗೆ ಗೊತ್ತು. ಅರಿ, ಹೆಣ್ಣೆ ಹತ್ರ ಕಷ್ಟ ಎಷ್ಟಿರುತ್ತೆ ಅಂತ ನನಗೂ ಗೊತ್ತು. ನನಗೂ ಒಬ್ಳು ಮಗಳಿಲ್ವಾ? ಸರಿ ಸರಿ, ನಾನು ಈಗಲೇ ಈ ವಿಷಯನ ಅಣ್ಣಂಗೆ ಹೇಳಬೇಕು. ಅರುಣ್ ಅಪೂರ್ವ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾನೆ. ಅಣ್ಣ, ಸರಿ ಅಪೂರ್ವ, ರೆಡಿ ಆದಮೇಲೆ ಫೋನ್ ಮಾಡು, ನಾನೇ ಮನೆ ಹತ್ರ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಓಕೆ, ಬಾಯ್. ಏನಣ್ಣ, ಎಂಗೇಜ್ಮೆಂಟ್ ಆದಮೇಲೆ ಫುಲ್ ಬ್ಯುಸಿ ಆಗೋಗಿದೆಯಾ? ಹಾಗೇನಿಲ್ಲ, ಶಾಪಿಂಗು ಅದು ಇದು ಅಂತ ಇದ್ದೇ ಇರುತ್ತಲ್ವಾ, ಅದಕ್ಕೆ. ಅಣ್ಣ, ನಾನೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದೆ. ಹೌದಾ, ಏನೋ ಅದು? ನನಗೆ ಕೆಲಸ ಸಿಕ್ತು ಅಣ್ಣ. ವಾವ್, ಸೂಪರ್, ಕಂಗ್ರಾಟ್ಸ್ ವರುಣ್. ಎಲ್ಲಿ ಸ್ವೀಟು? ಫಸ್ಟ್ ಸ್ಯಾಲ್ರಿ ಆದ ಕೂಡಲೇ ಎಲ್ರಿಗೂ ಸ್ವೀಟ್ ಕೊಡ್ತೀನಿ, ಸರಿನಾ? ಅಣ್ಣ, ಇದೆಲ್ಲ ಅತ್ತಿಗೆ ಕಾಲ್ಗುಣದಿಂದ ಆಗಿರೋದು, ಹಾಗಂತ ಅಪ್ಪ ಅಮ್ಮ ಮಾತಾಡ್ಕೋತಿದ್ರು. ಅಪೂರ್ವನ್ ಬಗ್ಗೆ ತನ್ನ ತಂದೆ ತಾಯಿ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿರೋದು ಕೇಳಿ ಅರುಣ್ಗೆ ತುಂಬಾನೇ ಖುಷಿ ಆಗುತ್ತೆ. ಅಣ್ಣ, ಆಫೀಸಿಗೆ ರಜೆ ಹಾಕಿದ್ಯಾ? ಹೌದು, ಅಪೂರ್ವ ಮದುವೆಗೆ ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂದ್ಲು. ಈ ಸೀರೆ ವಿಷಯಗಳು ನಮಗೆ ಗೊತ್ತಾಗಲ್ಲ ನೋಡು,
ಇನ್ನು ಅಮ್ಮ ಚಾಯ್ಸ್ ಮಾಡೋದೆಲ್ಲ ಓಬಿರಾಯಿನ ಕಾಲದ ಸೀರೆಗಳೇ. ಅದಕ್ಕೆ ಅಪೂರ್ವಂಗೆ ಯಾವ ಥರ ಸೀರೆ ಇಷ್ಟನೋ ಅದೇ ಥರ ಕೊಡ್ಸೋಣ ಅಂತ ನಾನೇ ಅವಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೆತ್ತಗೆ ಮಾತಾಡೋಣ, ಅಮ್ಮ ಕೇಳಿಸ್ಕೊಂಡ್ರೆ ಇನ್ನು ಹರಿಕತೆ ಶುರು ಮಾಡ್ತಾರೆ. ಸರಿ ಅಣ್ಣ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಸರಿ. ಅಪೂರ್ವ, ಹೊರಡೋಣ. ಹಾಂ. ಓ ಅಪೂರ್ವ ಮೇಡಮ್, ಹೇಗಿದ್ದೀರಾ? ಯಾರು ಇವರು? ಅದೆಲ್ಲ ನಿನಗೆ ಯಾಕೆ? ಏನೋ ಕ್ಯೂರಿಯಾಸಿಟಿ ಕೇಳಿದೆ. ಸರಿ ಬಿಡಿ. ಅಪೂರ್ವ, ಯಾರವನು? ಯಾಕೆ ಅವನ ಹತ್ರ ರ್ಯಾಶಾಗಿ ಬಿಹೇವ್ ಮಾಡಿದೆ? ನನಗೆ ಅವನ ಮುಖ ನೋಡಿದ್ರೆ ಆಗಲ್ಲ. ಅದೇನೋ ಅವನು ನೋಡಿದ ತಕ್ಷಣ ನನಗೆ ಗೊತ್ತಿಲ್ದಂಗೆ ಕೋಪ ಬಂದ್ಬಿಡುತ್ತೆ. ಅವನು ಸರಿ ಇಲ್ಲ ಗೊತ್ತಾ? ಯಾವ್ಯಾವುದೋ ಹುಡುಗಿರನ್ನ ಮನೆಗೆಲ್ಲ ಕರ್ಕೊಂಡು ಬರ್ತಾನಂತೆ, ಇಡೀ ಬೀದಿ ಮಾತಾಡುತ್ತೆ. ಅದಕ್ಕೆ ನನಗೆ ಅವನು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ಅಯ್ಯೋ, ಅವನು ಏನಾದರೂ ಮಾಡ್ಕೊಳ್ಳಿ, ನಮಗೇನು. ಸರಿ ನಡಿ, ನಾವು ಶಾಪಿಂಗ್ ಹೋಗೋಣ. ಸರಿ ನಡೀರಿ. ಆ ಹುಡುಗನೇ ತನ್ನ ತಂಗಿನ ಲವ್ ಮಾಡ್ತಿರೋದು ಅಂತ ಅರುಣ್ಗೆ ಗೊತ್ತಾಗುತ್ತಾ? ತನ್ನ ನಾದಿನಿ ಅಂಕಿತ್ ಮನೆಯಲ್ಲಿ ಬಿದ್ದಿದ್ದಾಳೆ ಅಂತ ಅಪೂರ್ವಂಗೆ ಗೊತ್ತಾಗುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.